Hello students, welcome to the Department of Collegiate and Technical Education. This is session number 36 in the course Water Supply Engineering in third semester of Civil Engineering program. In the previous session, we learnt about several appurtenances used in distribution system. They are sluice valves, which are used to regulate the flow of water, check valve, which allows the flow of water in only one direction, air relief valve, which provide an exit for the accumulated air, scour valves, which provide exit for the stagnated water along with the deposited silt and sand, zero velocity valves, which are used to prevent the hammer effect in case any pump failure occurs. ಸೊ ಸ್ಲೂಯಿಸ್ ವಾಲ್ವ್ಗಳನ್ನ ನಾವು ವಾಟರ್ ಫ್ಲೋ ರೆಗ್ಯುಲೇಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಚೆಕ್ ವಾಲ್ವ್ಗಳನ್ನ ನೀರಿನ ಫ್ಲೋನ ಒಂದು ಡೈರೆಕ್ಷನಲ್ಲಿ ಮಾತ್ರ ಅಲೋ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಚೆಕ್ ವಾಲ್ವ್ಸ್ಗಳನ್ನ ಜನರಲ್ ಆಗಿ ನಾವು ಯಾವ ಮೇನ್ಸಿಗೆ ನೀರು ಪಂಪಿಂದ ಸಪ್ಲೈ ಆಗುತ್ತೆ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಏರ್ ರಿಲೀಫ್ ವಾಲ್ವ್ಗಳನ್ನ ನೀರಿನ ಜೊತೆ ಇರೋ ಗಾಳಿ ಹೊರಗಡೆ ಹೋಗೋದಕ್ಕೆ ಎಸ್ಕೇಪ್ ಆಗಲು ಸಹಾಯ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಸ್ಕವರ್ ವಾಲ್ವ್ಸ್ಗಳನ್ನ ಎಲ್ಲಿ ನೀರು ನಿಂತಿರುತ್ತೋ ಅದು ಹೊರಗಡೆ ಹೋಗೋದಕ್ಕೆ ಮತ್ತು ಈ ಸಿಲ್ಟ್ ಸೆಟ್ ಡೆಪಾಸಿಟ್ ಆಗಿರೋದನ್ನು ರಿಮೂವ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಜೀರೋ ವೆಲಾಸಿಟಿ ವಾಲ್ವ್ಸ್ಗಳನ್ನ ಪಂಪ್ ಫೇಲ್ಯೂರ್ ಆದಾಗ ಹ್ಯಾಮರ್ ಎಫೆಕ್ಟ್ ಆಗೋದನ್ನು ತಡೆಯೋದಕ್ಕೋಸ್ಕರ ಉಪಯೋಗಿಸ್ತೀವಿ. ಸೊ ದೀಸ್ ಆರ್ ಆಲ್ ದಿ ಅಪರ್ಟುನೆನ್ಸಸ್ ವಿ ಲರ್ನ್ಟ್ ಇನ್ ದಿ ಪ್ರೀವಿಯಸ್ ಸೆಷನ್. In this session, we will be learning other appurtenances used in distribution system. They are fire hydrants and water meters. Fire hydrants. Fire hydrants are the outlets provided in the water pipe for collecting the water in case of any fire. By connecting a pipe hose to the outlet of the hydrant, we can collect the water and we can use that water for firefighting. ಫೈರ್ ಹೈಡ್ರೆಂಟ್ಗಳಂದರೆ ನಮ್ಮ ವಾಟರ್ ಪೈಪ್ನಲ್ಲಿ ಕೊಟ್ಟಿರೋ ಒಂದು ಔಟ್ಲೆಟ್, ಅದರಿಂದ ನಾವು ಒಂದು ಪೈಪ್ ಹೋಸ್ನ ಕನೆಕ್ಟ್ ಮಾಡಿ ಆ ವಾಟರ್ ಪೈಪಿಂದ ಬರೋ ನೀರನ್ನು ಫೈರ್ ಹೈಡ್ರೆಂಟ್ಸ್ ಮತ್ತು ಓಸ್ ಮುಖಾಂತರ ಬಳಸ್ಕೊಂಡು ಎಲ್ಲಿಯಾದರೂ ಬೆಂಕಿ ಅವಘಡ ಆಗಿದರೆ ಆ ಬೆಂಕಿಯನ್ನು ನಂದಿಸುವುದಕ್ಕೆ ನಾವು ಅದನ್ನು ಉಪಯೋಗಿಸ್ತೀವಿ. The number and location of fire hydrants depends upon the population of the city, chances of fire occurrence, utility of the building, and the requirement of water for firefighting. ಸೊ ಎಷ್ಟು ಸಂಖ್ಯೆಯ ಫೈರ್ ಹೈಡ್ರೆಂಟ್ಗಳನ್ನ ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು ಅನ್ನೋದು ಡಿಪೆಂಡ್ ಆಗೋದು ನಿಮ್ಮ ಸಿಟಿಯಲ್ಲಿರುವ ಜನಸಂಖ್ಯೆ ಎಷ್ಟಿದೆ. ಜನಸಂಖ್ಯೆ ಹೆಚ್ಚಿದಷ್ಟು ಫೈರ್ ಹೈಡ್ರೆಂಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ. ಮತ್ತು ಎಲ್ಲಿ ಬೆಂಕಿ ಅವಘಡ ಹೆಚ್ಚು ನಡೆಯುವ ಸಾಧ್ಯತೆ ಇರುತ್ತೆ ಅಲ್ಲಿ ಕೂಡ ಕೊಡಬೇಕು. ಮತ್ತು ಯಾವ ಥರದ ಬಿಲ್ಡಿಂಗ್ಗಳು ಅದರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ಫೈರ್ ಫೈಟಿಂಗಿಗೆ ಎಷ್ಟರ ಮಟ್ಟಿಗೆ ನೀರಿನ ಅವಶ್ಯಕತೆ ಇದೆ, ಎಷ್ಟು ಕ್ವಾಂಟಿಟಿ ಆಫ್ ನೀರು ನಿಮಗೆ ಬೇಕು, ಅದರ ಮೇಲೂ ಕೂಡ ಸಂಖ್ಯೆಗಳು ಮತ್ತು ಲೊಕೇಶನ್ ಈ ಫೈರ್ ಹೈಡ್ರೆಂಟ್ಗಳದ್ದು ಡಿಪೆಂಡ್ ಆಗಿರುತ್ತೆ. This map shows the location of fire hydrants in a city, which is very helpful in case of any fire mishappening. ಸೊ ಎಲ್ಲಾದರೂ ಬೆಂಕಿ ಅವಘಡ ಆದರೆ ನಮ್ಮ ಬಳಿ ಇರುವ ಒಂದು ಮ್ಯಾಪ್ನಲ್ಲಿ ಸಿಟಿಯ ಮ್ಯಾಪ್ನ ಜೊತೆಗೆ ಫೈರ್ ಹೈಡ್ರೆಂಟ್ಗಳ ಲೊಕೇಶನ್ ಕೂಡ ಇರೋದ್ರಿಂದ ನಮಗೆ ಈ ಮ್ಯಾಪ್ ತುಂಬಾ ಅಗತ್ಯ ಬೀಳುತ್ತೆ. These days we can integrate the location of fire hydrants with the Google map, which shows not only location but also their state of service, whether they are out of service or they are in service. We can also observe from this map. ಸೊ ಗೂಗಲ್ ಮ್ಯಾಪ್ನಲ್ಲಿ ನಾವು ನಮ್ಮ ಫೈರ್ ಹೈಡ್ರೆಂಟ್ಗಳ ಲೊಕೇಶನ್ನು ಕೂಡ ಮಾರ್ಕ್ ಮಾಡ್ಬೋದು. ಜೊತೆಗೆ ಅವು ಸರ್ವಿಸ್ನಲ್ಲಿ ಇದ್ದಾವೆ ಅಥವಾ ಔಟ್ ಆಫ್ ಸರ್ವಿಸ್ ಆಗಿದೆ, ಇದನ್ನು ಕೂಡ ಈ ಮ್ಯಾಪಿಂದ ನಾವು ಅಬ್ಸರ್ವ್ ಮಾಡ್ಬೋದು. Generally, these fire hydrants are placed at all junctions. Also, they are located in such a way that if we draw a circle of radius 60 to 90 meters, these circles should overlap. And also note that the distance between these fire hydrants should not exceed more than 300 meters. ಸೊ ಜನರಲ್ ಆಗಿ ನಾವು ಈ ಫೈರ್ ಹೈಡ್ರೆಂಟ್ಗಳನ್ನ ಎಲ್ಲ ಸ್ಟ್ರೀಟ್ಗಳು ಜಂಕ್ಷನಲ್ಲಿ ಪ್ರೊವೈಡ್ ಮಾಡ್ತೀವಿ.
ಮತ್ತು ನಾವು ಈ ಫೈರ್ ಹೈಡ್ರೆಂಟ್ಗಳ ಲೊಕೇಶನಿಂದ ಒಂದು 60ರಿಂದ 90 ಮೀಟರ್ ರೇಡಿಯಸ್ ಸರ್ಕಲ್ ಹಾಕಿದ್ರೆ ಈ ಸರ್ಕಲ್ಗಳು ಒಂದರ ಮೇಲೊಂದು ಪಾರ್ಟ್ಲಿ ಓವರ್ಲ್ಯಾಪ್ ಆಗೋ ಥರ ಲೊಕೇಟ್ ಮಾಡಿರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಫೈರ್ ಹೈಡ್ರೆಂಟ್ಗಳು ಒಂದರಿಂದ ಒಂದು 300 ಮೀಟರ್ಗಿಂತ ಹೆಚ್ಚಿನ ದೂರದಲ್ಲಿ ಲೊಕೇಟ್ ಆಗಿರಬಾರದು. Let's go through the types of hydrants. There are two types of hydrant. First one is post hydrant and the second one is flush hydrant. These post hydrants are projected above the road level about 1 meter. So that these post hydrant we can see prominently in case of any fire. Generally, one outlet is provided for each hydrant, but we can provide two or more outlet uniformly spaced around the hydrant. ಸೊ ಈ ಪೋಸ್ಟ್ ಹೈಡ್ರೆಂಟ್ಗಳನ್ನ ನಾವು ರೋಡ್ ಲೆವೆಲಿಂದ 1 ಮೀಟರ್ ಎತ್ತರದಲ್ಲಿ ಕೊಟ್ಟಿರ್ತೇವೆ. ಹಾಗಾಗಿ ಎಲ್ಲಾದರೂ ಬೆಂಕಿ ಅವಘಡ ಆದರೆ ತಕ್ಷಣ ಈ ಪೋಸ್ಟ್ ಹೈಡ್ರೆಂಟ್ಗಳನ್ನ ಗುರುತಿಸುವುದಕ್ಕೆ ನಮಗೆ ಸುಲಭ ಆಗುತ್ತೆ. ಪ್ರತಿ ಪೋಸ್ಟ್ ಹೈಡ್ರೆಂಟ್ಗಳಿಗೆ ನಾವು ಜನರಲ್ ಆಗಿ ಒಂದು ಔಟ್ಲೆಟ್ನ ಕೊಟ್ಟಿರ್ತೀವಿ. ಕೆಲವೊಮ್ಮೆ ನಾವು 2 ಅಥವಾ 3 ಔಟ್ಲೆಟ್ಗಳನ್ನು ಕೂಡ ಹೈಡ್ರೆಂಟ್ಗೆ ನಾವು ಪ್ರೊವೈಡ್ ಮಾಡ್ಬೋದು. This shows the typical post hydrant. This is the water pipe, main water line to which the post hydrant is connected. This is the barrel portion. This is the outlet, and nut is connected to the wall through this vertical post, and this is the drain hole with plug. ಸೊ ಇದು ವಾಟರ್ ಮೇನ್ ಲೈನ್, ಇದಕ್ಕೆ ಪೋಸ್ಟ್ ಹೈಡ್ರೆಂಟ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಇದು ರೋಡ್ ಲೆವೆಲಿಂದ 1 ಮೀಟರ್ ಎತ್ತರ ಇರುತ್ತೆ. ಸೊ ಒಂದು ಔಟ್ಲೆಟ್ ಕೊಟ್ಟಿರ್ತಾರೆ. ಸೊ ಈ ವಾಲ್ವ್ ಓಪನ್ ಮಾಡೋದಕ್ಕೆ ನಟ್ಟನ್ನು ಕೊಟ್ಟಿರ್ತಾರೆ. ಇದನ್ನು ವಾಲ್ವಿಗೆ ಒಂದು ವರ್ಟಿಕಲ್ ಪೋಸ್ಟಿಂದ ಕನೆಕ್ಟ್ ಮಾಡಿರ್ತಾರೆ. ಜೊತೆಗೆ ಒಂದು ಡ್ರೈನ್ ಹೋಲ್ ಕೂಡ ಕೊಟ್ಟಿರ್ತಾರೆ. By operating this nut, we can open this valve. Once this valve is open, water from the main line enters into this barrel and then is connected and then is delivered through the outlet. ಸೊ ಯಾವಾಗ ನಾವು ಈ ನಟ್ನ ಆಪ್ರೇಟ್ ಮಾಡ್ತೀವಿ, ವಾಲ್ವ್ ಓಪನ್ ಆಗುತ್ತೆ, ನೀರು ಮೇನ್ ಲೈನಿಂದ ಬ್ಯಾರೆಲ್ ಒಳಗೆ ಎಂಟ್ರಿ ಆಗುತ್ತೆ, ಬ್ಯಾರೆಲಿಂದ ಔಟ್ಲೆಟ್ಗೆ ಎಂಟ್ರಿ ಆಗುತ್ತೆ, ಔಟ್ಲೆಟ್ಗೆ ನಾವು ಪೈಪ್ ಹೋಸ್ ಕನೆಕ್ಟ್ ಮಾಡಿರ್ತೀವಿ, ಅದರ ಮುಖಾಂತರ ಸಾಗುತ್ತೆ. The diameter of this outlet is normally 60 mm. In case we are using a feeder pump, the diameter of this outlet can be up to 100 mm. Once the work is completed, the nut is operated in reverse direction, the valve is closed and the pipe hose from the outlet is removed, and any remaining water in the barrel is allowed to go through this drain hole. ಸೊ ನಾರ್ಮಲ್ ಆಗಿ ಈ ಔಟ್ಲೆಟ್ನ ಡಯಾಮೀಟರ್ 60 mm ಇರುತ್ತೆ. ಸೊ ನಾವು ನಮ್ಮ ಫೈರ್ ಟ್ರಕ್ಕಿನ ಪಂಪ್ನ ಉಪಯೋಗಿಸೋದೇ ಆದರೆ ಔಟ್ಲೆಟ್ನ ಡಯಾಮೀಟರ್ನ ನಾವು 100 mm ಕೂಡ ಪ್ರೊವೈಡ್ ಮಾಡ್ಬೋದು. ಸೊ ಬೆಂಕಿಯೆಲ್ಲ ನಂದಿದ ಮೇಲೆ ನಟ್ಟನ್ನು ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದ್ರೆ ವಾಲ್ವ್ ಕ್ಲೋಸ್ ಆಗುತ್ತೆ, ಔಟ್ಲೆಟ್ಟಿಗೆ ವಾಟರ್ ಸಪ್ಲೈ ನಿಲ್ಲುತ್ತೆ. ಸೊ ಪೈಪ್ ಹೋಸ್ನ ಔಟ್ಲೆಟ್ಟಿಂದ ರಿಮೂವ್ ಮಾಡ್ತೀವಿ. ಈ ಬ್ಯಾರಲಲ್ಲಿ ನಿಂತಿರೋ ನೀರನ್ನು ಈ ಡ್ರೈನ್ ಹೋಲ್ನ ಓಪನ್ ಮಾಡಿದ್ರೆ ಹೊರಡೆ ಬರುತ್ತೆ. Here you can see the photo of a typical post hydrant. Here you can see one pipe hose connected to the fire hydrant. Sometimes we have to connect 2 or more pipe hose to the fire hydrant depending upon the nature of the fire. Here you can see 3 pipes connected to the hydrant. Here you can see adapter to the fire hydrant. So more number of pipes can be connected to a single post hydrant. Here you can see working of a post fire hydrant. First we have to locate the post hydrant. Then we open the outlet using the wrench. Once the outlet is open, we operate the nut to allow the water from the main into the barrel, and we have to do it slowly such that any debris in the hydrant comes out.
Then we open the nut fully to check the pressure of the water in that hydrant. Once we are satisfied with the pressure in that fire hydrant, then we operate the nut in reverse direction to close the hydrant. Then we connect the pipe hose to the outlet. ಸೊ ಮೊದಲಿಗೆ ನಾವು ಔಟ್ಲೆಟ್ನ ಓಪನ್ ಮಾಡ್ತೀವಿ. ನೆಕ್ಸ್ಟ್ ನಾವು ನಟ್ಟನ್ನು ರೊಟೇಟ್ ಮಾಡಿ ಸ್ವಲ್ಪ ಮಾತ್ರ ನೀರು ಆಚೆ ಬರೋ ಥರ ಮಾಡ್ತೀವಿ. ಯಾವುದೇ ಕಸ ಕಡ್ಡಿದ್ರೆ ಅದು ಕೂಡ ಹೊರಗಡೆ ಬರುತ್ತೆ. ನೆಕ್ಸ್ಟ್ ನಾವು ನಟ್ಟನ್ನು ಫುಲ್ ಓಪನ್ ಮಾಡಿದಾಗ ನಮಗೆ ಆ ಪೋಸ್ಟ್ ಹೈಡ್ರೆಂಟಲ್ಲಿ ಇರುವ ನೀರಿನ ಪ್ರೆಷರ್ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಬೋದು. ನಮಗೆ ಸ್ಯಾಟಿಸ್ಫೈ ಆದ ನಂತರ ಆ ವಾಲ್ವ್ನ ಕ್ಲೋಸ್ ಮಾಡಿ ಔಟ್ಲೆಟ್ಟಿಗೆ ಪೈಪ್ ಹೋಸನ್ನು ಕನೆಕ್ಟ್ ಮಾಡಬೇಕು. ಮತ್ತು ನಂತರ ವಾಲ್ವ್ನ ಕಂಪ್ಲೀಟಾಗಿ ಓಪನ್ ಮಾಡಬೇಕು. Then water enters from the main to the barrel, then into the pipe hose. Once the work is completed, we have to operate the nut in reverse direction to stop the flow of water, and the pipe hose is detached from the outlet. ಸೊ ನಮ್ಮ ಕೆಲಸ ಮುಗಿದ ನಂತರ ನಟ್ಟನ್ನು ರಿವರ್ಸ್ ಡೈರೆಕ್ಷನಲ್ಲಿ ಆಪ್ರೇಟ್ ಮಾಡಿ ವಾಲ್ವ್ ಕ್ಲೋಸ್ ಆಗುತ್ತೆ, ನೀರು ಔಟ್ಲೆಟ್ಟಿಂದ ಬರೋದು ನಿಲ್ಲುತ್ತೆ. ಈ ಪೈಪ್ ಹೋಸ್ನ ನಾವು ಔಟ್ಲೆಟ್ಟಿಂದ ರಿಮೂವ್ ಮಾಡ್ತೀವಿ ಮತ್ತು ಕ್ಯಾಪನ್ನ ಅದರ ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಪ್ಲೇಸ್ ಮಾಡ್ತೀವಿ. The National Fire Protection Association gives some color coding. If the color of the bonnet of the post hydrant is light blue, it indicates the output from this post hydrant is more than 1500 gallons per minute. 1 US gallon is equal to 3.78 liters of water. This comes under class AA. If the bonnet color is green, it comes under class A, and the output from this post hydrant is 1000 to 1499 gallons per minute. If the bonnet color is orange, it comes under class B, and the output of water is 500 to 999 gallons per minute. If the bonnet color is red, it indicates it is of class C, and the output is less than 499 gallons per minute. If the body color is red, it indicates this post hydrant is connected to the water mains of diameter 8 inch or smaller. If the body color is yellow, it indicates it is connected to the water mains of diameter 10 inch to 20 inch. If the color of the body is green, it indicates it is connected to the water main of diameter 24 inch or more. If the body color is dark blue, it indicates this hydrant is not for fire use. ಸೊ ನ್ಯಾಷನಲ್ ಫೈರ್ ಪ್ರೊಟೆಕ್ಷನ್ ಅಸೋಸಿಯೇಷನ್ ಅವರ ಕಲರ್ ಕೋಡಿಂಗ್ ಪ್ರಕಾರ ನಿಮ್ಮ ಫೈರ್ ಹೈಡ್ರೆಂಟ್ನ ಬಾಡಿ ಕಲರ್ ರೆಡ್ ಇದ್ದರೆ ಇದನ್ನು ಯಾವ ವಾಟರ್ ಮೇನಿಗೆ ಕನೆಕ್ಟ್ ಮಾಡಿದ್ದಾರೋ ಅದರ ಡಯಾಮೀಟರ್ 8 ಇಂಚ್ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ. ಕಲರ್ ಎಲ್ಲೋ ಇದ್ದರೆ ಮೇನ್ ಪೈಪ್ನ ಡಯಾಮೀಟರ್ 10 ಇಂಚಿಂದ 20 ಇಂಚು. ಕಲರ್ ಗ್ರೀನ್ ಇದ್ದರೆ ಆ ಮೇನ್ ಪೈಪಿನ ಡಯಾಮೀಟ್ರು 24 ಇಂಚಿಗಿಂತ ಹೆಚ್ಚಿರುತ್ತೆ. ಕಲರ್ ಡಾರ್ಕ್ ಬ್ಲೂ ಇದ್ದರೆ ಈ ಹೈಡ್ರೇಟ್ನ ಅವರು ಫೈರ್ ಫೈಟಿಂಗ್ಗೆ ಬಳಸೋದಿಲ್ಲ. Also it is, we have to observe that since these fire hydrants we are not going to use for prolonged period, the rust water along with debris, dust gets accumulated in this fire hydrant. So it is necessary to remove this waste water from time to time. Simply you have to open the outlet and operate the nut, and water is allowed to run under pressure through this outlet. Any waste water along with the debris comes out of the post hydrant. ಸೊ ನಾವು ಈ ಫೈರ್ ಹೈಡ್ರೆಂಟ್ಗಳನ್ನ ತುಂಬ ಕಾಲ ಉಪಯೋಗಿಸ್ತಲೇ ಇದ್ದಾಗ ತುಕ್ಕಿಡ್ದಿರೋ ನೀರು, ಕಸ ಕಡ್ಡಿ ಎಲ್ಲ ಬಂದು ಕಲೆಕ್ಟ್ ಆಗಿರುತ್ತೆ. ಹಾಗಾಗಿ ನಾವು ಅವಾಗವಾಗ ಅದನ್ನು ಔಟ್ಲೆಟ್ನ ಓಪನ್ ಮಾಡಿ ಏನು ವೇಸ್ಟ್ ವಾಟರ್ ಇದೆ ಅದನ್ನು ಹೊರಗಡೆ ಕಳಿಸ್ಬೇಕಾಗುತ್ತೆ. ದಿಸ್ ಈಸ್ ದಿ ಫ್ಲಶಿಂಗ್ ಆಫ್ post fire hydrants. Here also you can see another photo of the flushing of post hydrants.
Second type of fire hydrant is flush hydrant. These type of hydrants are provided below the road level or street level, and they are covered in a cast iron box. Usually, these flush hydrants are provided with only one outlet faced in vertically upward position. ಸೊ ಪೋಸ್ಟ್ ಹೈಡ್ರಂಟ್ಗಳನ್ನ ನೆಲದ ಮೇಲೆ 1 ಮೀಟರ್ ಎತ್ತರ ಕೊಟ್ಟಿರ್ತೀವಿ. ಫ್ಲಶ್ ಹೈಡ್ರಂಟ್ಗಳನ್ನ ನೆಲದ ಸಮಾನಾಂತರವಾಗಿ ಕೊಟ್ಟಿರ್ತೀವಿ. ರೋಡ್ ಲೆವೆಲ್ ಅಥವಾ ಸ್ಟ್ರೀಟ್ ಲೆವೆಲ್ನಲ್ಲೇ ಇರುತ್ತೆ. ಅವುಗಳನ್ನು ಒಂದು ಕ್ಯಾಸ್ಟ್ ಐರನ್ ಬಾಕ್ಸಿಂದ ಪ್ರೊಟೆಕ್ಟ್ ಮಾಡಿರ್ತಾರೆ. ಸೊ ಜನರಲ್ ಆಗಿ ಪ್ರತಿಯೊಂದು ಫ್ಲಶ್ ಹೈಡ್ರಂಟಿಂದಲೂ ಒಂದು ಔಟ್ಲೆಟ್ ಇರುತ್ತೆ. To locate this flush hydrant easily, we use a plate with letters FH and we attach it to a nearby building, compound wall or any light post. ಸೊ ಎಲ್ಲಾದರೂ ಬೆಂಕಿ ಅವಘಡ ಆದಾಗ ಈ ಫ್ಲಶ್ ಹೈಡ್ರಂಟ್ಗಳನ್ನ ಸುಲಭವಾಗಿ ಗುರುತಿಸಲು ನಾವೇನು ಮಾಡ್ತೀವಿ, ಒಂದು ಪ್ಲೇಟ್ನಲ್ಲಿ FH ಅನ್ನೋ ಲೆಟರ್ ಜೊತೆ ಅದನ್ನು ಅಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ಬಿಲ್ಡಿಂಗ್, ಕಾಂಪೌಂಡ್ ಅಥವಾ ಲೈಟ್ ಪೋಸ್ಟ್ ಇದ್ದರೆ ಅದಕ್ಕೆ ಅಟ್ಯಾಚ್ ಮಾಡ್ತೀವಿ. ಎಲ್ಲಾದರೂ ಬೆಂಕಿ ಅವಘಡ ಆದಾಗ ತಕ್ಷಣ ಈ ಪ್ಲೇಟನ್ನು ನಾವು ಗುರುತಿಸಿದ್ರೆ ಅಲ್ಲಿ ಫ್ಲಶ್ ಹೈಡ್ರಂಟ್ ಕೂಡ ಇರುತ್ತೆ. In this photo, you can see the flush hydrant cover is removed and a vertical outlet is connected to the flush fire hydrant. ಸೊ ಈ ಫೋಟೋದಲ್ಲಿ ನಾವು ಫ್ಲಶ್ ಹೈಡ್ರಂಟ್ನ ಕವರ್ ಹಾಕಿರ್ತಾರೆ, ಕವರ್ನ ತೆಗೆದು ಅದರ ಔಟ್ಲೆಟ್ಗೆ ಒಂದು ವರ್ಟಿಕಲ್ ಔಟ್ಲೆಟ್ನ ಕನೆಕ್ಟ್ ಮಾಡಿದ್ದಾರೆ. This shows the flush fire hydrant. This is the outlet and this is the nut to operate the valve. Water from the main enters into barrel and then through the outlet, and it is covered in a cast iron box. Here you can see the installation of flush fire hydrants below the ground level. Earth is excavated and the flush fire hydrant is connected to the main, and it is covered in a cast iron box, and then the soil is refilled flush to the ground. ಸೊ ಇಲ್ಲಿ ನೋಡ್ತಿರೋ ಹಾಗೆ ಇದು ವಾಟರ್ ಮೇನ್, ಇದಕ್ಕೆ ಫ್ಲಶ್ ಹೈಡ್ರಂಟ್ನ ಕನೆಕ್ಟ್ ಮಾಡಿರ್ತಾರೆ. ಇದನ್ನು ಒಂದು ಕ್ಯಾಸ್ಟ್ ಐರನ್ ಬಾಕ್ಸಲ್ಲಿ ಕವರ್ ಮಾಡಿ ಮತ್ತು ಸಾಯಿಲ್ನ ರೀಫಿಲ್ ಮಾಡ್ತಾರೆ. ಸೊ ಇದು ನೆಲದ ಮಟ್ಟದಲ್ಲೇ ಇರುತ್ತೆ. As usual, this flush fire hydrant also needs flushing from time to time to remove rust water along with any debris and silt, sand, etc. To operate this flush hydrant, we need this half moon key to open the lid, and then we need a wrench to open the outlet. First we use this half moon key to open the lid. ಸೊ ನಾವು ಈ ಹಾಫ್ ಮೂನ್ ಕೀ ಉಪಯೋಗಿಸಿ ಈ ಫ್ಲಶ್ ಹೈಡ್ರಂಟ್ನ ಕವರ್ನ ಫಸ್ಟ್ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ ರೆಂಚ್ ಉಪಯೋಗಿಸಿ ಔಟ್ಲೆಟ್ನ ಓಪನ್ ಮಾಡ್ತೀವಿ. Here you can see this is the flush fire hydrant. Now we are using wrench to open the outlet. Generally one outlet is provided per flush hydrant. In this flush fire hydrant you can see 3 outlets. This is the one main outlet, and you can see another 2. This is another outlet and this is another outlet, and this is the nut. This is the nut by operating which we can allow the water from the main to enter into the flush fire hydrant. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇದು ಮೇನ್ ಔಟ್ಲೆಟ್, ಇದು 2 ಸಬ್ ಔಟ್ಲೆಟ್ ಕೂಡ ಕೊಟ್ಟಿದ್ದಾರೆ. ಇದು ನಟ್, ಇದು ವಾಲ್ನ ಓಪನ್ ಮಾಡಿ ನೀರನ್ನು ಅಲೋ ಮಾಡೋದಕ್ಕೆ. ದೆನ್ ವಿ ಕನೆಕ್ಟ್ ದಿ ಹೋಸ್ ಟು ದಿ ಔಟ್ಲೆಟ್ ಫಾರ್ ದಿ ಫೈರ್ ಫೈಟಿಂಗ್ ಪರ್ಪಸ್. As per IS 13039/1991, for industrial establishment, only stand post fire hydrants are provided. For cities and towns also, post type fire hydrants are provided, but where they are likely to cause obstruction to traffic and they are liable to be misused by the public, flush fire hydrants can be provided.
IS ಕೋಡ್ 13039 ಪ್ರಕಾರ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆಲ್ಲ ನಾವು ಪೋಸ್ಟ್ ಫೈರ್ ಐಡೆಂಟ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು. ಸಿಟಿ ಮತ್ತು ಟೌನ್ಸ್ಗಳಲ್ಲೂ ಕೂಡ ಪೋಸ್ಟ್ ಫೈರ್ ಐಡೆಂಟ್ಸ್ಗಳನ್ನ ಪ್ರೊವೈಡ್ ಮಾಡಬೇಕು. ಬಟ್ ಎಲ್ಲಿ ಈ ಪೋಸ್ಟ್ ಐಡೆಂಟ್ಸ್ಗಳು ಟ್ರಾಫಿಕ್ಕಿಗೆ ಅಡಚಣೆ ಉಂಟು ಮಾಡುತ್ತೆ ಮತ್ತು ಪಬ್ಲಿಕ್ಗಳು ಅವುಗಳನ್ನು ಮಿಸ್ಯೂಸ್ ಮಾಡೋ ಚಾನ್ಸ್ ಇರುತ್ತೆ, ಅಲ್ಲಿ ನಾವು ಬೇಕಾದರೆ ಫ್ಲಶ್ ಫೈರ್ ಐಡೆಂಟ್ಸ್ಗಳನ್ನ ಪ್ರೊವೈಡ್ ಮಾಡ್ಬೋದು. Let us go through the requirements of a good fire hydrant. It should be cheap. It should be easily seen in case of any fire occurs. It should be easy to connect to the pipe hose. It should not go out of order when we need it in most. ಸೊ ಅವುಗಳು ಬೆಲೆ ತುಡುಮ ಕಮ್ಮಿ ಇರಬೇಕು. ಎಲ್ಲಾದರೂ ಬೆಂಕಿ ಬಿದ್ದಾಗ ಈ ಹೈಡ್ರಂಟ್ಗಳನ್ನ ಗುರುತಿಸೋದಕ್ಕೆ ಸುಲಭ ಆಗಬೇಕು. ಮತ್ತು ಪೈಪ್ ಹೋಸ್ಗಳನ್ನ ಇದರ ಔಟ್ಲೆಟ್ಗೆ ಕನೆಕ್ಟ್ ಮಾಡೋದು ಸುಲಭ ಇರಬೇಕು. ಮತ್ತು ನಮಗೆ ಅಗತ್ಯ ಬಿದ್ದಾಗ ಇವು ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಔಟ್ ಆಫ್ ಆರ್ಡರ್ ಆಗಬಾರ್ದು. Let's go through the second opportunities. Water meters. Water meters are the devices installed in the pipes to measure the quantity of water flowing through the pipe at that point. By working out the quantity of water flowing through, we can charge the consumers accordingly. Generally, these water meters are installed in commercial buildings like hotels, complex, malls, large institutions and industries along with residential buildings. ಸೊ ವಾಟರ್ ಮೀಟರ್ಗಳು ಆ ನೀರಿನ ಪೈಪ್ನಲ್ಲಿ ಎಷ್ಟು ಕ್ವಾಂಟಿಟಿ ಆಫ್ ನೀರು ಹರಿತಾ ಇದೆ ಅನ್ನೋದನ್ನು ನಮಗೆ ಗುರುತಿಸೋದಕ್ಕೆ ಸುಲಭ ಮಾಡಿಕೊಡುತ್ತೆ. ಎಷ್ಟು ನೀರನ್ನು ಕನ್ಸ್ಯೂಮರ್ಗಳು ಬಳಸಿದ್ದಾರೆ ಅದನ್ನು ನೋಡ್ಕೊಂಡು ನಾವು ಅವರಿಗೆ ವಾಟರ್ ಬಿಲ್ನ ಚಾರ್ಜ್ ಮಾಡ್ಬೋದು. ಸಾಮಾನ್ಯವಾಗಿ ಈ ವಾಟರ್ ಮೀಟರ್ಗಳನ್ನ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಾದ ಹೋಟೆಲ್ಲು, ಶಾಪಿಂಗ್ ಕಾಂಪ್ಲೆಕ್ಸ್, ಮಾಲ್ಸ್ಗಳು, ಇನ್ಸ್ಟಿಟ್ಯೂಷನ್ಗಳು, ಇಂಡಸ್ಟ್ರಿಗಳು ಮತ್ತು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ಕೂಡ ಕೊಟ್ಟಿರುತ್ತಾರೆ. Types of water meters. There are two types of water meters. First one is displacement type meters. Second one is velocity meters. Displacement type meters. The displacement type meters records number of times a known volume of water filled and emptied in the device. Depending upon the motion of the moving parts in the device, they are classified into rotary, oscillating or nutating disc type meters. ಸೊ ಈ ಡಿಸ್ಪ್ಲೇಸ್ಮೆಂಟ್ ಟೈಪ್ ಮೀಟರ್ಗಳು ಡಿವೈಸ್ನಲ್ಲಿ ಒಂದು ನೋನ್ ವಾಲ್ಯೂಮ್ ಆಫ್ ವಾಟರ್ ಎಷ್ಟು ಬಾರಿ ತುಂಬಿತ್ತು ಮತ್ತು ಖಾಲಿ ಆಯಿತು ಇವುಗಳನ್ನು ರೆಕಾರ್ಡ್ ಮಾಡ್ತಾ ಹೋಯ್ತು. ಮತ್ತು ಡಿವೈಸ್ಗಳಲ್ಲಿ ಯಾವ ಮೂವಿಂಗ್ ಆಯ್ತಿರೋ ಪಾರ್ಟ್ ಮೇಲೆ ಅವುಗಳನ್ನು ರೋಟರಿ, ಆಸಿಲೇಟಿಂಗ್ ಮತ್ತು ನ್ಯೂಟೇಟಿಂಗ್ ಡಿಸ್ಕ್ ಟೈಪ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. This is one of the type of displacement type water meters. This is the rotary water meter. This is the inlet through which water enters. These vanes will rotate and water goes out of the outlet. This rotation of these vanes is converted into water meter readings by gear mechanism. These readings can be seen through this glass disc and a index door is also provided on the top. ಸೊ ಈ ರೋಟರಿ ಮೀಟರ್ಸ್ನಲ್ಲಿ ನೀರು ಇನ್ಲೆಟಿಂದ ಬರುತ್ತೆ. ಈ ರೋಟರ್ಸ್ಗಳನ್ನ ರೊಟೇಟ್ ಮಾಡಿ ಔಟ್ಲೆಟ್ಸಿಂದ ಹೊರಡೆ ಹೋಗುತ್ತೆ. ಈ ರೋಟರ್ಸ್ಗಳು ರೊಟೇಟ್ ಆಗಿದ್ದನ್ನು ವಾಟರ್ ಮೀಟರ್ ರೀಡಿಂಗ್ಸ್ ಆಗಿ ಈ ಗೇರ್ ಮೆಕ್ಯಾನಿಸಮ್ನಿಂದ ಕನ್ವರ್ಟ್ ಆಗುತ್ತೆ. ಎಷ್ಟು ವಾಟರ್ ಮೀಟರ್ ರೀಡಿಂಗ್ ಅನ್ನೋದನ್ನು ನಾವು ಈ ಗ್ಲಾಸ್ ಡಿಸ್ಕ್ ಮುಖಾಂತರ ನೋಡ್ಬೋದು. Here we can see the assembly of rotary water meters. These are the rotors which rotates as soon as the water enters from the inlet. The rotation of these rotors is converted into the water meter readings by gear mechanisms. ಸೊ ನೀರು ಇನ್ಲೆಟ್ಟಿಂದ ಎಂಟ್ರಿ ಆದಾಗ ಈ ರೋಟರ್ಗಳು ರೊಟೇಟ್ ಆಗುತ್ತೆ. ಅವುಗಳು ಎಷ್ಟು ರೊಟೇಟ್ ಆಗುತ್ತೋ ಅದನ್ನು ಗೇರ್ ಮೆಕ್ಯಾನಿಸಮ್ ಮುಖಾಂತರ ವಾಟರ್ ಮೀಟಿಂಗ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. Here you can see this animation here. This is the inlet from which water enters. This rotors rotates. The rotation of these rotors is converted into readings by the
gear mechanisms. Next one is oscillating water meters. In oscillating water meters, there is one central piston, and this is the inlet for water. As the water enters through this inlet, it rotates this piston. This piston start to oscillate, and water exits through this outlet. The number of times this piston rotates is converted into water meter readings. ಸೊ ಆಸಿಲೇಟಿಂಗ್ ವಾಟರ್ ಮೀಟರ್ನಲ್ಲಿ ನೀರು ಇನ್ಲೆಟ್ಟಿಂದ ಎಂಟ್ರಿ ಆಗುತ್ತೆ, ಈ ಪಿಸ್ಟನ್ ರೊಟೇಟ್ ಮಾಡುತ್ತೆ, ನೀರು ಔಟ್ಲೆಟ್ಟಿಂದ ಹೊರಡೆ ಹೋಗುತ್ತೆ, ಮತ್ತು ಇದೇ ಸೈಕಲ್ ರಿಪೀಟ್ ಆಗುತ್ತೆ. ಎಷ್ಟು ಬಾರಿ ಈ ಪಿಸ್ಟನ್ ರೊಟೇಟ್ ಆಯಿತು ಇದನ್ನು ನಾವು ವಾಟರ್ ಮೀಟರ್ ರೀಡಿಂಗ್ ಆಗಿ ಕನ್ವರ್ಟ್ ಮಾಡ್ಬೋದು. Here you can see the animation of this oscillating water meter. This is the inlet. Water enters through the inlet and rotates this piston and goes out of the outlet. Here you can see this colored water. This is the inlet portion from which water enters. As soon as water enters through this inlet, it rotates this piston and water goes out of the outlet port. And once again this cycle repeats. So ನೀರು ಇನ್ಲೆಟ್ಟಿಂದ ಹೊರಡೆ ಬರುತ್ತೆ, ಈ ಪಿಸ್ಟನನ್ನು ರೊಟೇಟ್ ಮಾಡುತ್ತೆ, ಔಟ್ಲೆಟ್ಟಿಂದ ಹೊರಡೆ ಹೋಗುತ್ತೆ. ಸೊ ಈ ಪಿಸ್ಟನ್ ರೊಟೇಟ್ ಆಗೋದನ್ನ ಎಷ್ಟು ಬಾರಿ ರೊಟೇಟ್ ಆಗುತ್ತೆ ಇದನ್ನು ವಾಟರ್ ಮೀಟರ್ ರೀಡಿಂಗ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. Next one is nutating water meter. In nutating water meter, a disc is provided along with the sphere, and water enters from this direction. It oscillates this disc. This oscillation of disc is transferred to this sphere. This sphere starts to rotate, and the rotation of this sphere is converted into water meter reading. ಸೊ ಇಲ್ಲಿ ನೋಡ್ತಿರೋ ಹಾಗೆ ನೀರು ಎಂಟ್ರಿ ಆಗುತ್ತೆ ಇನ್ಲೆಟ್ನಿಂದ, ಈ ಡಿಸ್ಕ್ ಆಸಿಲೇಟ್ ಆಗುತ್ತೆ, ಡಿಸ್ಕ್ ಜೊತೆಗಿರೋ ಸ್ಪಿಯರ್ ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ಸ್ಪಿಯರ್ ಎಷ್ಟು ಬಾರಿ ರೊಟೇಟ್ ಆಯಿತು ಅನ್ನೋದನ್ನು ನಾವು ವಿ ಕ್ಯಾನ್ ಕನ್ವರ್ಟ್ ಇಂಟು ವಾಟರ್ ಮೀಟರ್ ರೀಡಿಂಗ್ಸ್ ಬೈ ಯೂಸಿಂಗ್ ಮ್ಯಾಗ್ನೆಟಿಕ್ ಸೆನ್ಸರ್ಸ್. Here you can see the mechanism of this rotating disc. As the water enters from the inlet, this disc starts to rotate, water goes through the outlet. Also the sphere also rotates along with the oscillating disc. ಈ ಅನಿಮೇಷನಲ್ಲಿ ನೀವು ನೋಡ್ಬೋದು, ವಾಟರ್ ಎಂಟ್ರಿ ಆದಾಗೆ ಈ ಡಿಸ್ಕ್ ಆಸಿಲೇಟ್ ಆಗೋದಕ್ಕೆ ಶುರು ಆಗುತ್ತೆ, ಡಿಸ್ಕ್ ಆಸಿಲೇಟ್ ಆದಂಗೆ ಸ್ಪಿಯರ್ ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ಓಕೆ, ದಿಸ್ ಆಸಿಲೇಷನ್ ಆಫ್ ದಿಸ್ ಡಿಸ್ಕ್ ಆ್ಯಂಡ್ ರೊಟೇಷನ್ ಆಫ್ ದಿಸ್ ಸ್ಪಿಯರ್ is picked up by this magnetic sensor, and that magnetic sensor converts that signal into water meter readings. Next type of water meter is velocity meters. Velocity meters works on the principle that the higher the velocity, higher will be the discharge. Turbine meters and venturi meters comes under this category. ಸೊ ವೆಲಾಸಿಟಿ ಮೀಟರ್ಗಳು ನೀರಿನ ವೇಗ ಜಾಸ್ತಿ ಇದ್ದಷ್ಟು ಕೂಡ ಅದರ ಡಿಸ್ಚಾರ್ಜ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ತತ್ವದ ಮೇಲೆ ಕೆಲಸ ಮಾಡುತ್ತೆ. ಟರ್ಬೈನ್ ಮೀಟರ್ಗಳು ಮತ್ತು ವೆಂಚುರಿ ಮೀಟರ್ಗಳು ವೆಲಾಸಿಟಿ ಮೀಟರ್ಸ್ಗಳಿಗೆ ಉದಾಹರಣೆ. This is the turbine meter, and this is the flow direction of the water. As the water flows in this direction, the rotors of the turbine starts to rotate. This turbine rotor is supported on the rotor support and the support retainers. The number of times this rotor rotates is picked up by this magnetic pickup sensor and it is converted into water meter readings. ಸೊ ನೀವು ಅನಿಮೇಷನಲ್ಲಿ ನೋಡ್ತಿರೋ ಹಾಗೆ ನೀರು ಫ್ಲೋ ಆದಾಗೆ ರೋಟರ್ಸ್ಗಳು ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ಎಷ್ಟು ಬಾರಿ ರೋಟರ್ಗಳು ರೊಟೇಟ್ ಆಯಿತು ಅನ್ನೋದನ್ನು ಈ ಮ್ಯಾಗ್ನೆಟಿಕ್ ಸೆನ್ಸರ್ ಪಿಕಪ್ ಮಾಡುತ್ತೆ. ಆ ಸಿಗ್ನಲ್ಗಳನ್ನ ಅದು ವಾಟರ್ ಮೀಟರ್ ರೀಡಿಂಗ್ಸ್ ಆಗಿ ನಮಗೆ ತೋರಿಸುತ್ತೆ. Here you can see the turbine water meter, and these are the rotors. As soon as water flows through it, it starts to rotate, and the number of times this rotor rotates is picked up by this magnetic sensor, and this magnetic sensor converts the rotation into water meter readings.
Let us go through the requirements of good water meter. A good water meter should accurately measure the discharge water to a permissible tolerance of about 2%. It should be capable of measuring even small quantity of water flowing through it. It should be easy to repair, and it should contain a screen to prevent the entry of grit into water meter. ಸೊ ಒಂದು ಒಳ್ಳೆ ವಾಟರ್ ಮೀಟರ್ ಅದರ ಪರ್ಮಿಸಿಬಲ್ ಟಾಲರೆನ್ಸ್ +- 2% ಎರರ್ ಜೊತೆ ಅದು ಕೆಲಸ ಮಾಡಬೇಕು. ಮತ್ತು ತುಂಬ ಕಡಿಮೆ ನೀರು ವಾಟರ್ ಮೀಟರ್ ಮುಖಾಂತರ ಪಾಸ್ ಆದರೂ ಕೂಡ ಅದು ವಾಟರ್ ಮೀಟರ್ನಲ್ಲಿ ರಿಜಿಸ್ಟರ್ ಮಾಡೋ ಥರ ಇರಬೇಕು. ಮತ್ತು ಅದನ್ನು ರಿಪೇರಿ ಮಾಡೋದು ಸುಲಭ ಇರಬೇಕು. ಮತ್ತು ವಾಟರ್ ಮೀಟರ್ನಲ್ಲಿ ಒಂದು ಸ್ಕ್ರೀನ್ ಇರಬೇಕು, ಜಾಲರಿ. ಯಾವುದೇ ರೀತಿ ಕಸ ಕಡ್ಡಿ ವಾಟರ್ ಮೀಟರ್ ಒಳಗಡೆ ಎಂಟ್ರಿ ಆಗೋದ್ರ ಥರ ಅದು ನೋಡ್ಕೋಬೇಕು. It should not be too costly. It should not cause any resistance to the natural flow of water, and it should be non-corrosive. ಸೊ ಒಳ್ಳೆಯ ವಾಟರ್ ಮೀಟರ್ನ ಬೆಲೆ ಕಡಿಮೆ ಇರಬೇಕು, ಸರಾಗವಾಗಿ ನೀರು ಹರಿಯೋದಕ್ಕೆ ಅದು ಅನುವು ಮಾಡಿಕೊಡ್ಬೇಕು, ಮತ್ತು ಅದು ನಾನ್ ಕರೋಸಿವ್ ಆಗಿರಬೇಕು. Let us go through some multiple choice questions for this session. Question number 1. The interval between fire hydrants should not exceed A. 300 meter, B. 400 meter, C. 500 meter, D. 600 meter. And the answer is A. 300 meter. ಒಂದು ಫೈರ್ ಹೈಡ್ರೆಂಟಿಂದ ಇನ್ನೊಂದು ಫೈರ್ ಹೈಡ್ರೆಂಟು 300 ಮೀಟರ್ಗಿಂತ ಜಾಸ್ತಿ ದೂರದಲ್ಲಿ ಇರಬಾರ್ದು. Question number 2. Post hydrants are projected flush to the ground. Whether the statement is A. true or B. false. And the answer is false. ಪೋಸ್ಟ್ ಹೈಡ್ರೆಂಟ್ಗಳು ನೆಲದಿಂದ 1 ಮೀಟರ್ ಎತ್ತರದಲ್ಲಿರುತ್ತೆ. ಫ್ಲಶ್ ಹೈಡ್ರೆಂಟ್ಗಳು ನೆಲದಕ್ಕೆ ಫ್ಲಶ್ ಆಗಿರುತ್ತೆ, ಅಂದರೆ ನೆಲಕ್ಕೆ ಸಮಾಂತರವಾಗಿರುತ್ತೆ. Question number 3. The requirements of fire hydrants are A. cheap, B. easy to connect, C. easily seen, D. all the above. And the answer is D. all the above. ಒಂದು ಒಳ್ಳೆಯ ಫೈರ್ ಹೈಡ್ರೆಂಟು ಚೀಪ್ ಆಗಿರಬೇಕು, ಪೈಪ್ನ ಕನೆಕ್ಟ್ ಮಾಡೋದಕ್ಕೆ ಸುಲಭ ಆಗಬೇಕು, ಮತ್ತು ಎಲ್ಲಾದರೂ ಬೆಂಕಿ ಅವಘಡ ಆದಾಗ ನಮಗೆ ಕಣ್ಣಿಗೆ ಸುಲಭವಾಗಿ ಅದು ಕಾಣಬೇಕು. Question number 4. Displacement type water meters are rotary, oscillating, turbine meters, Venturi meters. Options are A. 1 only, B. 1 and 2 only, C. 3 and 4 only, D. 1, 2, 3 and 4. And the answer is B. 1 and 2 only. ರೋಟರಿ, ಆಸಿಲೇಟಿಂಗ್, ನೊಟೇಟಿಂಗ್ ಇವೆಲ್ಲ ಡಿಸ್ಪ್ಲೇಸ್ಮೆಂಟ್ ಟೈಪ್ ವಾಟರ್ ಮೀಟರ್ಸ್ಗೆ ಉದಾಹರಣೆ. ಟರ್ಬೈನ್ ಮೀಟರ್ಸ್ ಮತ್ತು ವೆಂಚುರಿ ಮೀಟರ್ಸ್ ಇವುಗಳು ವೆಲಾಸಿಟಿ ಟೈಪ್ ವಾಟರ್ ಮೀಟರ್ಸ್ಗೆ ಉದಾಹರಣೆ. Question number 5. Venturi meter is an example of velocity water meters. Whether the statement is A. true or B. false. And the answer is true. ಸೊ ವೆಂಚುರಿ ಮೀಟರ್ ಮತ್ತು ಟರ್ಬೈನ್ ಮೀಟರ್ ಇವೆರಡೂ ಕೂಡ ವೆಲಾಸಿಟಿ ವಾಟರ್ ಮೀಟರ್ಸ್ಗೆ ಉದಾಹರಣೆ. Question number 6. Requirements of good water meter are A. easy to repair, B. cheap, C. non-corrosive, D. all the above. And the answer is D. all the above. ಸೊ ಒಂದು ಒಳ್ಳೆಯ ವಾಟರ್ ಮೀಟರು ರಿಪೇರಿ ಮಾಡೋದಕ್ಕೆ ಸುಲಭವಾಗಿರಬೇಕು, ಕಡಿಮೆ ಬೆಲೆಯಲ್ಲಿ ಸಿಗಬೇಕು, ಮತ್ತು ಬೇಗ ತುಕ್ಕು ಹಿಡಿಯಬಾರ್ದು. Question number 7. Post fire hydrants are always provided with only one hose outlet. Whether the statement is true or false. And the answer is false. ಪೋಸ್ಟ್ ಫೈರ್ ಹೈಡ್ರೆಂಟ್ಗಳನ್ನ ಜನರಲ್ ಆಗಿ ಒಂದು ಹೋಸ್ ಔಟ್ಲೆಟ್ ಜೊತೆ ಕೊಡ್ತಾರೆ,
ಬಟ್ ಒಂದಕ್ಕಿಂತ ಹೆಚ್ಚು 2, 3, 4 ಔಟ್ಲೆಟ್ ಕೂಡ ಕೊಡ್ಬೋದು. ಹಾಗಾಗಿ ಯಾವಾಗಲೂ ಒಂದೇ ಔಟ್ಲೆಟ್ ಕೊಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. Question number 8. The number of fire hydrants in distribution system and their location depends on A. Population of area, B. Chances of fire occurrence, C. Utility of buildings, D. All the above. And the answer is all the above, D. ಸೊ ಒಂದು ಸಿಟಿನಲ್ಲಿ ಎಷ್ಟು ಸಂಖ್ಯೆ ಫೈರ್ ಹೈಡ್ರೆಂಟ್ಸ್ ಕೊಡಬೇಕು ಮತ್ತು ಎಲ್ಲೆಲ್ಲಿ ಕೊಡಬೇಕು ಅನ್ನೋದನ್ನು ಮೇಲಿನ ಪಾಯಿಂಟ್ಗಳನ್ನ ಅಬ್ಸರ್ವ್ ಮಾಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. Question number 9. Water meter should accurately measure the discharge of water to the permissible tolerance of about A. 2%, B. 6%, C. 8%, D. 10%. And the answer is A. 2%. ಸೊ ವಾಟರ್ ಮೀಟರ್ಗಳು ±2% ಎರರ್ ಪರ್ಮಿಸಿಬಲ್ ಟಾಲರೆನ್ಸ್ ಮಾತ್ರ ಇರಬೇಕು. Question number 10. As per IS 13039/1991, for use in industrial establishment, only stand post type hydrant should be provided. Whether the statement is A. true or B. false. And the answer is true. ಸೊ IS ಕೋಡ್ ಪ್ರಕಾರ ಎಲ್ಲಿ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇರುತ್ತೋ ಅಲ್ಲಿ ನಾವು ಪೋಸ್ಟ್ ಟೈಪ್ ಹೈಡ್ರೆಂಟ್ಸ್ಗಳನ್ನೇ ಕೊಡಬೇಕು, ಫ್ಲಶ್ ಟೈಪ್ ಹೈಡ್ರೆಂಟ್ಸ್ಗಳನ್ನ ಕೊಡಬಾರ್ದು. So this completes this session in which we learnt about fire hydrants and water meters, which are the appurtenances which are used in the distribution system. I would like to thank all my team members with whom's help I was able to present this session. Thank you all.